ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿ ಈ ಪಾಠದಲ್ಲಿ ಕೇಳಬಹುದಾದಂತಹ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಆಲ್ರೆಡಿ ನಾವು ಶಾರ್ಟ್ ಆನ್ಸರ್ ಕ್ವಶನ್ ಅನ್ನ ತಿಳ್ಕೊಂಡಿದ್ದೇವೆ ಅಲ್ವಾ. MCQ ಇರಬಹುದು, 1 ಅಂಕ ಇರಬಹುದು, 2 ಅಂಕ ಇರಬಹುದು. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ಮೊದಲನೇ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಈಗ ನಾವು ಎರಡನೇ ವಿಡಿಯೋದಲ್ಲಿ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ. ಓಕೆ, ನೋಡಿ ಮೊದಲನೇ ಪ್ರಶ್ನೆ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 15 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 5 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ 4ರಂತೆ ತಗುಲುವ ವೆಚ್ಚವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ನೋಡಿ, ಇಲ್ಲಿ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ಎಷ್ಟು ಗಂಟೆಗಳ ಕಾಲ? ದಿನಕ್ಕೆ 15 ಗಂಟೆಗಳ ಕಾಲ ಬಳಸಲಾಗತ್ತೆ. ಹಾಗೆ 250 ವ್ಯಾಟ್ ಸಾಮರ್ಥ್ಯ ಇದೆ, 5 ಗಂಟೆಗಳ ಕಾಲ ಅದನ್ನ ಬಳಸ್ತಾರೆ. ಹೀಗೆ ಈ ಉಪಕರಣಗಳನ್ನ 30 ದಿನಗಳ ಕಾಲ ಬಳಸಿದಾಗ ಎಷ್ಟು ವೆಚ್ಚ ತಗುಲತ್ತೆ ಅನ್ನೋದನ್ನ ನಾವು ಲೆಕ್ಕಾಚಾರ ಮಾಡಬೇಕು. ನೋಡಿ, ಮೊದಲನೇದಾಗಿ ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಬ್ರೆಡ್ ಟೋಸ್ಟರ್ ಶಾರ್ಟ್ ಆಗಿ ಬರೀತೇನೆ. ಬ್ರೆಡ್ ಟೋಸ್ಟರ್ ನಲ್ಲಿ ಬಳಕೆಯಾದಂಥ ಒಟ್ಟು ಶಕ್ತಿಯನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಒಟ್ಟು ಶಕ್ತಿ ಎಷ್ಟು ಅಂತ 30 ದಿನಗಳ ಕಾಲ ಅಲ್ವಾ. 350 ವ್ಯಾಟ್ ಸಾಮರ್ಥ್ಯ ಇದೆ, ಹಾಗೆ ದಿನಕ್ಕೆ 15 ಗಂಟೆಗಳ ಕಾಲ ಬಳಸಲಾಗತ್ತೆ. ಒಟ್ಟು 30 ದಿನಗಳು ಅಲ್ವಾ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ 350 ಇಂಟು 15 ಇಂಟು 30 ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ 350 ಇಂಟು 15 ಇಂಟು 30 ಎಷ್ಟಾಗತ್ತೆ? 1,57,500 ಅಲ್ವಾ. 1,57,500 ಆಗತ್ತೆ. ಇಲ್ಲಿ ವ್ಯಾಟ್ ಅವರ್ ಅಲ್ವಾ, ಬಳಕೆಯಾದಂತ ಒಟ್ಟು ಶಕ್ತಿ. ಹಾಗೆ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಕೆಯಾದಂತ ಒಟ್ಟು ಶಕ್ತಿ ಅದನ್ನ ನೀವು ಬರಿಬೇಕು. ಇಲ್ಲಿ 250 ವ್ಯಾಟ್ ಸಾಮರ್ಥ್ಯ ಇದೆ ಅಲ್ವಾ. ಎಷ್ಟು ಗಂಟೆಗಳ ಕಾಲ? ದಿನಕ್ಕೆ 5 ಗಂಟೆಗಳ ಕಾಲ. ಹಾಗೆ ದಿನಕ್ಕೆ 5 ಗಂಟೆಗಳ ಕಾಲ ಬಳಕೆ ಆಗತ್ತೆ. ಒಟ್ಟು 30 ದಿನಗಳು ಅಲ್ವಾ. ಈಗ 250 ಇಂಟು 5 ಇಂಟು 30 ಎಷ್ಟಾಗತ್ತೆ? 37,500 ವ್ಯಾಟ್ ಅವರ್ ಅಲ್ವಾ. 37,500 ವ್ಯಾಟ್ ಅವರ್ ಆಗತ್ತೆ. ನೋಡಿ, ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದೆರಡನ್ನು ಕೂಡ ಬಳಕೆಯಾದ ಒಟ್ಟು ಶಕ್ತಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. 30 ದಿನದಲ್ಲಿ ಬಳಕೆಯಾದಂತ ಒಟ್ಟು ಶಕ್ತಿ ಎಷ್ಟಾಗತ್ತೆ ಅಂದ್ರೆ ಈ 1,57,500 ಮತ್ತೆ 37,500 ಇವೆರಡನ್ನು ಕೂಡ ಆಡ್ ಮಾಡಿ ಏನಾಗತ್ತೆ? ಪ್ಲಸ್ 1,57,500 ಅಲ್ವಾ. ಎಷ್ಟಾಗತ್ತೆ? 1,95,000 ವ್ಯಾಟ್ ಅವರ್ ಆಯ್ತು. 1,95,000 ವ್ಯಾಟ್ ಅವರ್ ಅಲ್ವಾ. ಈಗ ನೋಡಿ, ನಾವಿದನ್ನ ವ್ಯಾಟ್ ಅವರ್ ಅಲ್ಲಿ ಇದೆ, ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಬೇಕು. ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 1,95,000 ಏನ್ ಮಾಡ್ಬೇಕು? ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 1000 ಇಂದ ಅದನ್ನ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು ಅಲ್ವಾ. 1000 ಇಂದ ಡಿವೈಡ್ ಮಾಡಿದಾಗ ಏನಾಗತ್ತೆ? 195 ಕಿಲೋ ವ್ಯಾಟ್ ಆಯ್ತು. 195 ಕಿಲೋ ವ್ಯಾಟ್ ಅಲ್ವಾ. ಈಗ 1 ವ್ಯಾಟ್ಗೆ ಎಷ್ಟಿದೆ?
ಕಿಲೋವ್ಯಾಟ್ಗೆ 4 ರೂಪಾಯಿಗಳಾದ್ರೆ 195 ಕಿಲೋವ್ಯಾಟ್ಗೆ ಎಷ್ಟಾಗತ್ತೆ? 195 ಇಂಟು 4 ಅಲ್ವಾ? ಎಷ್ಟಾಗತ್ತೆ? 0 ಟು 36 ಪ್ಲಸ್ 2 38 3 4 1 4 780 ರೂಪೀಸ್. ಹಾಗಾದ್ರೆ ತಗೊಳ್ಳುವಂತಹ ಒಟ್ಟು ವೆಚ್ಚ ಎಷ್ಟು? 780 ರೂಪೀಸ್. ನೀವಿಲ್ಲಿ ಕ್ಯಾಲ್ಕುಲೇಟ್ ಅಂದ್ರೆ ಇದನ್ನ ಸೆಂಟೆನ್ಸ್ ಅಲ್ಲೂ ಕೂಡ ಬರಿಬೇಕಾಗತ್ತೆ ನೋಡಿ. ಬಳಕೆಯಾದಂತ ಒಟ್ಟು ಶಕ್ತಿ ಹಾಗಾದ್ರೆ 1 ಕಿಲೋವ್ಯಾಟ್ಗೆ 4 ರೂಪಾಯಿಗಳಾದ್ರೆ 195 ಕಿಲೋವ್ಯಾಟ್ಗೆ ಎಷ್ಟಾಗತ್ತೆ ಅನ್ನೋದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕಾಗತ್ತೆ. ಎರಡನೇ ಪ್ರಶ್ನೆನ ನೋಡೋಣ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ, ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನ ವಿವರಿಸಿ ಅಂತ ಇದೆ. ಇಲ್ಲಿ ನೋಡಿ, ಇದು 2 ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ, ಇದು 1 ಅಂಕ. ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನ ವಿವರಿಸಿ ಅಂತ ಇದೆ. ಹಾಗೆ ಅಥವಾ ಅಂತ ಕೊಟ್ಟಿದ್ದಾರೆ. ಓಮ್ನ ನಿಯಮವನ್ನ ನಿರೂಪಿಸಿ, ಒಂದು ವಿದ್ಯುನ್ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ಹೇಗೆ ಸಂಪರ್ಕಿಸಬೇಕು, ವಿದ್ಯುನ್ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು. ಇದು 3 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ, ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನ ವಿವರಿಸಿ ಅನ್ನುವಂಥದ್ದು 3 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ನೋಡಿ, ವಿದ್ಯುತ್ ಪ್ರವಾಹದಿಂದ ವಾಹಕದಲ್ಲಿ ಉಂಟಾಗುವಂತಹ ಉಷ್ಣ ಉತ್ಪತ್ತಿಯಾಗುವ ಪ್ರಕ್ರಿಯೆಗೆ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತಾರೆ. ಇದನ್ನ ನೀವು H=I²RT ಇದೆ ಅಲ್ವಾ, ಆ ಒಂದು ಸೂತ್ರದ ಮುಖಾಂತರನು ಕೂಡ ನಿರೂಪಿಸಬಹುದು. ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನ ವಿವರಿಸಿ ಅಂತ ಇದೆ. ನೋಡಿ, ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮವನ್ನ ವಿದ್ಯುತ್ ಬಲ್ಬ್ ನಲ್ಲಿ ಬೆಳಕನ್ನ ಉತ್ಪಾದಿಸಲು ಬಳಸಲಾಗುತ್ತದೆ. ಇಲ್ಲಿ ತಂತು ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನ ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಹೆಚ್ಚು ಉಷ್ಣತೆಯನ್ನ ಹೊಂದಿ ಬೆಳಕನ್ನ ಉತ್ಸರ್ಜಿಸುವುದು. ಹಾಗೆ ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವನ ಬಿಂದು ಹೊಂದಿರುವ ಲೋಹವಾದ ಟಂಗಸ್ಟನ್ ಅನ್ನ ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಇದನ್ನ ಬಳಸಲಾಗುತ್ತೆ. ಹಾಗೆ ಉಷ್ಣ ನಿರೋಧಕಗಳ ಸಹಾಯದಿಂದ ತಂತಿಯನ್ನ ಸಾಧ್ಯವಾದಷ್ಟು ಉಷ್ಣದಿಂದ ದೂರವಿರಿಸಲಾಗುವುದು. ಹಾಗೆ ತಂತಿಯು ದೀರ್ಘಕಾಲ ಬಾಳಿಕೆಗೆ ಬಲ್ಬ್ನೊಳಗಾಗಿ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನ ತುಂಬಿರುತ್ತಾರೆ. ತಂತಿಯು ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಅಂದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಈ ರೀತಿಯಾಗಿ ವಿದ್ಯುತ್ ಬಲ್ಬ್ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಇರುವಂತದ್ದು ಓಮ್ನ ನಿಯಮವನ್ನ ನಿರೂಪಿಸಿ ಅಂತ ಇದೆ. ಓಮ್ನ ನಿಯಮವನ್ನ ನಾವು 1 ಅಂಕದ ಪ್ರಶ್ನೆಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಅಲ್ವಾ. ಓಮ್ನ ನಿಯಮವನ್ನ ನಿರೂಪಿಸಿ ಅನ್ನುವಂಥದ್ದು 1 ಅಂಕದಲ್ಲೂ ಕೂಡ ಕೇಳಬಹುದಾದಂತ ಪ್ರಶ್ನೆ. ನೋಡಿ, ಒಂದು ವಿದ್ಯುನ್ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ಹೇಗೆ ಸಂಪರ್ಕಿಸಬೇಕು ಅಂತ ಇದೆ. ಒಂದು ವಿದ್ಯುನ್ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ಹೇಗೆ ಸಂಪರ್ಕಿಸಬೇಕು? ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಹಾಗೆ ವೋಲ್ಟ್ ಮೀಟರ್ ಗಳನ್ನ ಸರಣಿ ಕ್ರಮದಲ್ಲಿ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸಬೇಕು. ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸಬೇಕು. ವಿದ್ಯುನ್ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು ಅಂತ ಇದೆ. ಈ ಅಮ್ಮೀಟರ್ ಅನ್ನ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಬಳಸ್ತಾರೆ. ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಬಳಸ್ತಾರೆ. ಹಾಗೆ ವೋಲ್ಟ್ ಮೀಟರ್ ಅನ್ನು
ವಿಭವಾಂತರವನ್ನ ಅಳೆಯಲು ಬಳಸುವರು. ವೋಲ್ಟ್ ಮೀಟರ್ ಅನ್ನ ವಿಭವಾಂತರವನ್ನ ಅಳೆಯಲು ಬಳಸುವರು. ಇದು 3 ಅಂಕದ ಪ್ರಶ್ನೆ. ಓಮ್ನ ನಿಯಮವನ್ನ ನಿರೂಪಿಸಿ 1 ಅಂಕಗಳು. ಹಾಗೆ ವಿದ್ಯುನ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್ ಅನ್ನ ಯಾವ ರೀತಿಯಾಗಿ ಸಂಪರ್ಕಿಸ್ತಾರೆ ಅದು ಕೂಡ 1 ಅಂಕದ ಪ್ರಶ್ನೆ. ಹಾಗೆ ವಿದ್ಯುನ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು, ಇದು ಕೂಡ 1 ಅಂಕದ ಪ್ರಶ್ನೆ. ಟೋಟಲ್ 3 ಅಂಕದ ಪ್ರಶ್ನೆ ಅಂತ ಹೇಳ್ಬಹುದು. ನೋಡಿ, ಓಮ್ನ ನಿಯಮವನ್ನ ನಿರೂಪಿಸಿ ಅಂತ ಮತ್ತೆ ಕೇಳಿದ್ದಾರೆ. ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಿದ್ಯುತ್ ಸಾಮರ್ಥ್ಯದ ಏಕಮಾನ ತಿಳಿಸಿ. ಇದು ಕೂಡ 3 ಅಂಕದ ಪ್ರಶ್ನೆ. ಓಮ್ನ ನಿಯಮ 1 ಅಂಕಗಳು. ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಇದು ಕೂಡ 1 ಅಂಕ. ಹಾಗೆ ವಿದ್ಯುತ್ ಸಾಮರ್ಥ್ಯದ SI ಏಕಮಾನ, ಇದು ಕೂಡ 1 ಅಂಕಕ್ಕೆ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಇಲ್ಲಿ ಓಮ್ನ ನಿಯಮವನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ ಅಲ್ವಾ? ಇಲ್ಲಿ ಓಮ್ನ ನಿಯಮವನ್ನ ಅವಲಂಬಿಸಿರುವಂತಹ ಒಂದು ಅಂಶಗಳು ರೋಧವನ್ನ ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳ್ತಾರೆ. ಇಲ್ಲಿ ತಂತಿಯ ಉದ್ದ ಹೆಚ್ಚಾದಂತೆ ಏನಾಗುತ್ತೆ? ರೋಧ ಹೆಚ್ಚಾಗತ್ತೆ. ಹಾಗೆ ವಾಹಕ ತಂತಿಯ ಅಡ್ಡ ಕೊಯ್ತ ಹೆಚ್ಚಾದಂತೆ ಏನಾಗತ್ತೆ? ಅಲ್ಲಿ ರೋಧ ಕಡಿಮೆಯಾಗತ್ತೆ. ಹಾಗೆ ವಸ್ತುವಿನ ಪ್ರಾಕೃತಿಕ ಗುಣ ಇವುಗಳ ಮೇಲೆ ಅವಲಂಬಿಸಿದೆ ಅಂತ ಹೇಳ್ತೇವೆ. ನೋಡಿ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ. ಫ್ಯೂಸ್ ಅನ್ನು ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಜೋಡಿಸಿರುತ್ತಾರೆ? ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನ ಹೆಸರಿಸಿ ಅಂತ ಇದೆ. ಇದು 4 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಅಂತ ಇದೆ. ಫ್ಯೂಸ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಯಾವ ರೀತಿಯಾಗಿ ಜೋಡಿಸ್ತಾರೆ, ಹಾಗೆ ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ನೋಡಿ, ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇಲ್ಲಿ ಜೌಲ್ನ ಉಷ್ಣೋತ್ಪಾದನೆಯ ನಿಯಮ ಇರ್ಬೋದು, ಓಮ್ನ ನಿಯಮ ಇರ್ಬೋದು, ಇವೆಲ್ಲವನ್ನು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ನೀವು ಓದ್ಕೊಂಡಿರ್ಬೇಕು. ಫ್ಯೂಸ್ ನ ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಹೆಚ್ಚಿನ ದ್ರವನ ಬಿಂದು ಹೊಂದಿರುವ ಲೋಹವಾದ ಟಂಗಸ್ಟನ್ ಅನ್ನ ವಿದ್ಯುತ್ ಬಲ್ಬ್ ನಲ್ಲಿ ಬಳಸ್ತಾರೆ. ಹಾಗೆ ನೈಟ್ರೋಜನ್ ಮತ್ತೆ ಆರ್ಗಾನ್ ಅನಿಲಗಳನ್ನ ಈ ಒಂದು ಬಲ್ಬ್ ನಲ್ಲಿ ತುಂಬಿರುತ್ತಾರೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ರೋಧಕಗಳಾದ R1, R2 ಮತ್ತು R3 ಬೆಲೆಗಳು ಕ್ರಮವಾಗಿ 10 ಓಮ್, 20 ಓಮ್ ಮತ್ತು 60 ಓಮ್ಗಳಾಗಿದ್ದು ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ. ಹಾಗಾದರೆ ಈ ಕೆಳಗಿನವುಗಳನ್ನ ಲೆಕ್ಕಾಚಾರ ಮಾಡಿ ಅಂತ ಕೇಳಿದರೆ, ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ, ವಿದ್ಯುತ್ ಮಂಡಲದ ಒಟ್ಟು ರೋಧ, ಇವುಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ,
ಮೊದಲನೇದಾಗಿ 3 ರೋಧಕಗಳನ್ನ R1, R2, R3 ಅಂತ ಕೊಟ್ಟಿದ್ದಾರೆ. ಅವುಗಳನ್ನ ಏನ್ ಮಾಡಿದ್ದಾರೆ, ಸಮಾಂತರವಾಗಿ ಜೋಡಿಸಿದ್ದಾರೆ. ರೋಧಕಗಳೆಷ್ಟು? 10, 20 ಮತ್ತು 60 ಅಲ್ವಾ. R1 is equal to 10 ಓಮ್, R2 is equal to 20 ಓಮ್, R3 is equal to 60 ಓಮ್, ಹಾಗೆ V is equal to 24 ವೋಲ್ಟ್ ಅಲ್ವಾ. ಈಗ ನೋಡಿ, ಸಮಾಂತರವಾಗಿ ಜೋಡಿಸಿದ್ದಾರೆ ಅಲ್ವಾ. ಸಮಾಂತರವಾಗಿ ಜೋಡಿಸೋದ್ರಿಂದ ಯಾವ ಒಂದು ಸೂತ್ರವನ್ನ ಇಲ್ಲಿ ನಾನು ಹಾಕ್ತಾ ಇದ್ದೇನೆ, 1/Rp is equal to 1/R1 plus 1/R2 plus 1/R3 ಸೂತ್ರವನ್ನ ಹಾಕ್ತಾ ಇದ್ದೇನೆ ಅಲ್ವಾ. ಈಗ ನೋಡಿ, 1/Rp is equal to 1/R1 ಎಷ್ಟಿದೆ, 1/10 plus 1/20 plus 1/60 ಅಲ್ವಾ, is equal to 60 divided by 6 plus 3 plus 1, that is equal to 6 plus 3, 9 plus 1, 10 by 60, that is equal to ಒಟ್ಟು ರೋಧ RP is equal to ಏನಾಯ್ತು, 6 ಓಮ್ ಅಲ್ವಾ. ಈಗ ನೋಡಿ, ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು. ಈಗ ನಾನು V is equal to IR, ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು. V is equal to IR ಸೂತ್ರವನ್ನ ಹಾಕ್ತಾ ಇದ್ದೇನೆ. I is equal to V/R ಅಲ್ವಾ. ಈಗ ನೋಡಿ, I is equal to ಏನಾಗತ್ತೆ ಅಂದ್ರೆ V 24 divided by 6, ಒಟ್ಟು ರೋಧ ಎಷ್ಟಾಗತ್ತೆ, 6. ಸೊ I is equal to 4 ಆಂಪಿಯರ್. ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು, ಈ ಒಂದು ರೋಧಕಗಳ ಮುಖಾಂತರ ಹರಿತಾ ಇರುವಂತ ಒಟ್ಟು ವಿದ್ಯುತ್ ಪ್ರವಾಹ 4 ಓಮ್. ಈಗ ಇನ್ನೊಂದು ಕೇಳಿದ್ದಾರೆ ಇಲ್ಲಿ, ಪ್ರತಿಯೊಂದು ರೋಧಕಗಳ ಮುಖಾಂತರ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹ ಅಂತ ಕೇಳಿದ್ದಾರೆ. ಪ್ರತಿಯೊಂದು ರೋಧಕಗಳ ಮುಖಾಂತರ ಹರಿಯುತ್ತಿರುವಂತಹ ಒಂದು ವಿದ್ಯುತ್ ಪ್ರವಾಹ. ಇಲ್ಲಿ ನೋಡಿ, ಮೊದಲನೇದಾಗಿ ನಾನು I1 ಅಂತ ತೆಗೆದುಕೊಳ್ತೇನೆ. ಅಂದ್ರೆ R1 ನ ಮುಖಾಂತರ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹ I1 is equal to V/R1 ಅಂತ ತೆಗೆದುಕೊಳ್ತಾ ಇದ್ದೇನೆ. V 24 ಅಲ್ವಾ. R1 ಅಂದ್ರೆ 10, ಇಷ್ಟಾಗತ್ತೆ 24 divided by 10 ಎಷ್ಟಾಗತ್ತೆ, 2.4 ಆಂಪಿಯರ್. I1 ಎಷ್ಟಾಗತ್ತೆ, 2.4 ಆಂಪಿಯರ್. ಹಾಗೆ I2 ಅನ್ನುವಂಥದ್ದು 24 divided by 20 ಅಲ್ವಾ. R2 24 divided by 20 ಎಷ್ಟಾಗತ್ತೆ, 24 divided by 20 is equal to 1.2 ಆಂಪಿಯರ್. ಎರಡನೇ ರೋಧಕದ ಮೂಲಕ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹ 1.2 ಆಂಪಿಯರ್. ನೋಡಿ, I3 ಅಂದ್ರೆ R3 ರೋಧವನ್ನ 60 ಅಂತ ತೆಗೆದುಕೊಳ್ಬೇಕು. 24 divided by 60 is equal to 24 divided by 60, that is equal to 0.4 ಆಂಪಿಯರ್. ಹಾಗಾದ್ರೆ ಪ್ರತಿಯೊಂದು ರೋಧಕದ ಮುಖಾಂತರ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹವನ್ನ ಈ ರೀತಿಯಾಗಿ ಕಂಡುಹಿಡಿಬೇಕು. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ನೋಡಿ, ಮತ್ತೆ ಪುನಃ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಅಂತ ಕೇಳಿದ್ದಾರೆ. ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನ. ಈ ನಿಯಮವನ್ನ ಅನ್ವಯಿಸಿ ಕಾರ್ಯನಿರ್ವಹಿಸುವ 2 ಸಾಧನೆಗಳನ್ನ ಹೆಸರಿಸಿ ಅಂತ ಇದೆ. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರ ಲೋಹಗಳನ್ನು ಉಪಯೋಗಿಸುತ್ತಾರೆ, ಏಕೆ?
ಇಲ್ಲಿ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನ ಅನ್ವಯಿಸಿ ಕಾರ್ಯನಿರ್ವಹಿಸುವಂತಹ ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್. ನೈಕ್ರೋಮ್ ಅತಿ ಹೆಚ್ಚು ಪ್ರತಿರೋಧಕತೆಯನ್ನ ಹೊಂದಿದೆ ಮತ್ತು ಹೆಚ್ಚಿನ ತಾಪಮಾನದಲ್ಲಿಯೂ ಕೂಡ ಕರಗೋದಿಲ್ಲ. ಈ ಒಂದು ಕಾರಣದಿಂದ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ಅನ್ನಂಥ ಮಿಶ್ರಲೋಹಗಳನ್ನ ಉಪಯೋಗಿಸುತ್ತಾರೆ ಅಂತ ಹೇಳ್ಬೋದು. ಇದು 4 ಅಂಕದಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ನೋಡಿ, ಪುನಃ ಓಮ್ನ ನಿಯಮವನ್ನ ನಿರೂಪಿಸಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಹಾಗೆ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಈ ಪ್ರಶ್ನೆಯನ್ನು ನಾವು ಆಲ್ರೆಡಿ ನೋಡಿದ್ದೇವೆ ಅಲ್ವಾ. ಇದಕ್ಕೆ 2 ಅಂಕಗಳಿರುತ್ತೆ. ಹಾಗೆ ಇದು ಕೂಡ 2 ಅಂಕದ ಪ್ರಶ್ನೆ. ಇಲ್ಲಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವುದಿಲ್ಲ ಏಕೆ ಅಂತ ಇದೆ. ಏಕೆಂದರೆ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಅನಾನುಕೂಲವೆಂದರೆ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ನೋಡಿ, ಅದೇ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಕೇಳಿದರೆ ಇದು ಕೂಡ 2 ಅಂಕ. ಹಾಗೆ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ಹೇಗೆ ಜೋಡಿಸುತ್ತಾರೆ, ಅವುಗಳ ಕಾರ್ಯವೇನು ಅಂತ ಕೇಳಿದ್ದಾರೆ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ಯಾವ ರೀತಿಯಾಗಿ ಜೋಡಿಸ್ತಾರೆ, ಹಾಗೆ ಅವುಗಳ ಕಾರ್ಯಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಸಮಾಂತರ ಮಂಡಲ ಏನ್ ಮಾಡುತ್ತೆ ಅಂದ್ರೆ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ. ಈ ಒಂದು ಕಾರಣದಿಂದ ಏನಾಗತ್ತೆ, ಒಂದು ಘಟಕ ವಿಫಲವಾದ್ರೂ ಕೂಡ ಉಳಿದ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬಹುದು. ಆದ್ರಿಂದ ಸಮಾಂತರವಾಗಿ ಜೋಡಿಸಬೇಕು ಅಂತ ಹೇಳ್ತಾರೆ. ಈ ಪ್ರಶ್ನೆಯನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ. ಎಷ್ಟು ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಿದೆ ಅನ್ನೋದನ್ನ ಅನ್ನೋದು ನಿಮ್ಗೆ ಇಲ್ಲಿ ಅರ್ಥ ಆಗಬಹುದು ಅಲ್ವಾ. ವಿದ್ಯುತ್ ವಿಭವಾಂತರ ಎಂದರೇನು ಅಂತ ಕೇಳಿದ್ದಾರೆ. ವಿಭವಾಂತರವನ್ನ, ಇದು ಕೂಡ ಟೋಟಲ್ ಆಗಿ 4 ಅಂಕಕ್ಕೆ ಕೇಳಿರುವಂತ ಪ್ರಶ್ನೆ. ವಿದ್ಯುತ್ ವಿಭವಾಂತರದ ಅಳೆಯಲು ಬಳಸುವಂತ ಉಪಕರಣವನ್ನ ಹೆಸರಿಸಿ. ಈ ಉಪಕರಣವನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸಬೇಕು? ನೋಡಿ, ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ. ಅಂದ್ರೆ ವಿಭವಾಂತರವನ್ನ ಈ ರೀತಿಯಾಗಿ ವ್ಯಾಖ್ಯಾನಿಸಬಹುದು. ವಿಭವಾಂತರವನ್ನ ಅಳೆಯುವ ಉಪಕರಣವನ್ನ ವೋಲ್ಟ್ ಮೀಟರ್ ಎಂದು ಕರೆಯುತ್ತಾರೆ. ಹಾಗೆ 2 ಬಿಂದುಗಳ ನಡುವಿನ ವಿಭವಾಂತರವನ್ನ ಅಳೆಯಲು ವೋಲ್ಟ್ ಮೀಟರ್ ಅನ್ನ ಯಾವಾಗಲೂ ಸಮಾಂತರವಾಗಿ ಈ ಬಿಂದುಗಳ ತುದಿಗೆ ಜೋಡಿಸಲಾಗುತ್ತದೆ. ನೋಡಿ, 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನ ತಿಳಿಸಿ. ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನವನ್ನ ಹೆಸರಿಸಿ. ಒಂದು ವಾಹಕದ ರೋಧ ಎಂದರೇನು? ವಿದ್ಯುತ್ ಸಾಮರ್ಥ್ಯ ಎಂದರೇನು? ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಲು ಬಳಸುವಂತ ಸೂತ್ರಗಳನ್ನ ಬರೆಯಿರಿ ಅಂತ ಇದೆ. ಇದು 5 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. 5 ಮಾರ್ಕ್ ಕ್ವಶನ್. ಇದು ಇಂಪಾರ್ಟೆಂಟ್ ಇದೆ.
ನೋಡಿ, ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ವಿಭವಾಂತರವನ್ನ ವೋಲ್ಟ್ ಮೀಟರ್ ಎಂಬ ಉಪಕರಣದಿಂದ ಅದನ್ನ ಅಳೆಯುತ್ತಾರೆ. ಹಾಗೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಲೋಹದ ತಂತಿಯ ಸ್ಥಿರಾಂಕ R ಆಗಿದ್ದು ಇದನ್ನ ರೋಧ ಎಂದು ಕರೆಯುವರು. ಈ ರೋಧ ಅನ್ನುವಂಥದ್ದು ವಾಹಕದ ಗುಣವಾಗಿದ್ದು, ರೋಧ ಎಂದರೇನು ಅಂತ ಕೇಳಿದ್ದಾರೆ ಅಲ್ವಾ. ಇದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನ ವಿರೋಧಿಸುತ್ತದೆ. ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವು ದೊರೆಯುತ್ತದೆ. ಇದನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯ ಎಂದರೇನು ಅಂತ ಇದೆ ಅಲ್ವಾ. ಈ ಒಂದು ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವು ದೊರೆಯುತ್ತದೆ. ಇದನ್ನ ವಿದ್ಯುತ್ ಸಾಮರ್ಥ್ಯ ಎನ್ನುವರು. ಇಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯುವಂತಹ ಸೂತ್ರಗಳನ್ನ ಬರೆಯಿರಿ ಅಂತ ಇದೆ. P is equal to VI, P is equal to I square R, P is equal to V square by R. ನೋಡಿ, ಜೌಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದಂತಹ ಉಷ್ಣವು ಅವಲಂಬಿಸಿರುವ ಅಂಶಗಳನ್ನ ತಿಳಿಸಿ. ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನ ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಇಲ್ಲಿ H is equal to I square RT ಸೂತ್ರವನ್ನ ಬಳಸ್ತಾರೆ. ಇಲ್ಲಿ ವಾಹಕದ ರೋಧ, ವಿದ್ಯುತ್ ಶಕ್ತಿ ಮತ್ತೆ ಸಮಯದ ಮೇಲೆ ಈ ಒಂದು ಜೌಲನ ಉಷ್ಣೋತ್ಪಾದನಾ ನಿಯಮ ಅವಲಂಬಿಸಿದೆ ಅಂತ ಹೇಳ್ಬಹುದು. ನೋಡಿ, ಇದೇ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಿದ್ವಿ ಅಲ್ವಾ. ಮೊದಲನೇದಾಗಿ 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋ ವ್ಯಾಟ್ಗೆ ₹3ರಂತೆ ತಗುಲುವ ವೆಚ್ಚವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ಇಲ್ಲಿ ನೋಡಿ, ಮೊದಲನೇದಾಗಿ ನೀವು ರೆಫ್ರಿಜರೇಟರ್ ನಲ್ಲಿ ಬಳಕೆಯಾಗುವಂತ 30 ದಿನಗಳಲ್ಲಿ ಬಳಕೆಯಾಗುವಂತ ಒಟ್ಟು ಶಕ್ತಿ, ರೆಫ್ರಿಜರೇಟರ್ ನಲ್ಲಿ 1 ತಿಂಗಳಿಗೆ ಅಥವಾ 30 ದಿನಕ್ಕೆ ಬಳಕೆಯಾಗುವಂತ ಒಟ್ಟು ಶಕ್ತಿಯನ್ನ ನೋಡಿ. 400 ವ್ಯಾಟ್ ಶಕ್ತಿಯನ್ನ ಸಾಮರ್ಥ್ಯವನ್ನ ಹೊಂದಿದೆ. ಹಾಗೆ 8 ಗಂಟೆಗಳ ಕಾಲ ದಿನಕ್ಕೆ ಬಳಸಲಾಗತ್ತೆ. 30 ದಿನಗಳ ಕಾಲ ಅಂದ್ರೆ ಎಷ್ಟು ದಿನ ಆಗತ್ತೆ? ಎಷ್ಟಾಗತ್ತೆ? 400 into 8 into 30 ಅಲ್ವಾ? 96,000 ವ್ಯಾಟ್ ಅವರ್ ಅಲ್ವಾ? ನೆಕ್ಸ್ಟ್ ನೋಡಿ, ಈ ಒಂದು ಸೆಂಟೆನ್ಸ್ ಅನ್ನ ನೀವು ಬರಿಬೇಕು. ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಕೆಯಾಗುವಂತ ಒಟ್ಟು ಶಕ್ತಿ, 30 ದಿನಗಳ ಕಾಲ ಬಳಸಿದಾಗ ಬಳಕೆಯಾಗುವಂತ ಒಟ್ಟು ಶಕ್ತಿ, ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಕೆಯಾಗುವಂತ ಒಟ್ಟು ಶಕ್ತಿ ಅಲ್ವಾ? 750 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿದೆ. ಹಾಗೆ 2 ಗಂಟೆಗಳ ಕಾಲ ಅದು ಬಳಕೆಯಾಗತ್ತೆ. 30 ದಿನಗಳ ಕಾಲ ಅಲ್ವಾ? ಎಷ್ಟಾಗತ್ತೆ?
750 ಇಂಟು 2 ಇಂಟು 30 ಎಷ್ಟಾಗುತ್ತೆ? 45,000 45,000 ವ್ಯಾಟ್ ಅವರ್. ಈಗ ಒಟ್ಟು ಶಕ್ತಿಯನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಒಟ್ಟು ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಎರಡು ಅಂಶಗಳನ್ನ ಏನ್ ಮಾಡ್ಬೇಕು? ಅದನ್ನ ಆಡ್ ಮಾಡಬೇಕು. 96,000 ಪ್ಲಸ್ 45,000 ಎಷ್ಟಾಗತ್ತೆ? 1,41,000. ಒಟ್ಟು ಶಕ್ತಿ ಬಳಕೆ ಆಗಿರುವಂತದ್ದೆಷ್ಟು? 1,41,000 ವ್ಯಾಟ್ ಅವರ್. ಈಗ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಗೊತ್ತಿದೆ ವ್ಯಾಟ್ ಅವರ್ ಇಂದ ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡ್ಬೇಕು. 1,41,000 ಏನ್ ಮಾಡ್ಬೇಕು? ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 1000 ಇಂದ ಅದನ್ನ ಡಿವೈಡ್ ಮಾಡ್ಬೇಕು. 1000 ಇಂದ ಡಿವೈಡ್ ಮಾಡಿದಾಗ ಏನಾಗತ್ತೆ? 141 ಕಿಲೋ ವ್ಯಾಟ್ ಆಗತ್ತೆ ಅಲ್ವಾ? ಈಗ 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 3 ರೂಪಾಯಿಗಳು ಅಲ್ವಾ? ಹಾಗಾದ್ರೆ 141 ಕಿಲೋ ವ್ಯಾಟ್ ಅವರಿಗೆ ಎಷ್ಟಾಗತ್ತೆ? 141 ಇಂಟು 3 423 ರುಪೀಸ್ ಅಲ್ವಾ? ತಗಲುವಂತ ಒಟ್ಟು ವೆಚ್ಚ ಎಷ್ಟು? 423 ರುಪೀಸ್. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು. ನೆಕ್ಸ್ಟ್ ಕ್ವಶನ್ ನೋಡಿ. 12 ವೋಲ್ಟ್ ಬ್ಯಾಟರಿಯನ್ನ ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅಲ್ಲಿ ವಿದ್ಯುತ್ ಪ್ರವಾಹವು 2.5 ಮಿಲಿ ಆಂಪಿಯರ್ ಆಗಿರುತ್ತದೆ. ಆಗ ರೋಧಕದ ರೋಧವನ್ನ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ 12 ವೋಲ್ಟ್ ಬ್ಯಾಟರಿಯನ್ನ V is equal to 12 ವೋಲ್ಟ್ ಅಲ್ವಾ? I is equal to 2.5 ಮಿಲಿ ಆಂಪಿಯರ್. ಆಗ ನಾವು ರೋಧವನ್ನ ಕಂಡುಹಿಡಿಬೇಕು ಅಲ್ವಾ? ಈಗ ನೋಡಿ, V is equal to IR, R is equal to V by I ಅಲ್ವಾ? ಈಗ ನೋಡಿ, V ಗೊತ್ತಿದೆ, 12 ಡಿವೈಡೆಡ್ ಬೈ I ಎಷ್ಟಿದೆ? 2.5 ಡಿವೈಡೆಡ್ ಬೈ 1000 ಅಂತ ತೆಗೆದುಕೊಳ್ತೇನೆ ನಾನು, ಯಾಕೆಂದ್ರೆ ಮಿಲಿ ಆಂಪಿಯರ್ ಅಲ್ಲಿ ಇದೆ ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ? 12 ಡಿವೈಡೆಡ್ ಬೈ 2.5 ಇಂಟು 1000. ಈ 1000 ಏನಾಗುತ್ತೆ? ಮೇಲಕ್ಕೆ ಹೋಗುತ್ತೆ ಅಲ್ವಾ? 12,000 ಡಿವೈಡೆಡ್ ಬೈ 2.5 ಎಷ್ಟು ಬರುತ್ತೆ? 12,000 ಡಿವೈಡೆಡ್ ಬೈ 2.5 4,800 ಓಮ್ ಅಲ್ವಾ? 4,800 ಓಮ್ ಬರುತ್ತೆ. ಇದನ್ನ ನೀವು 4.8 ಕಿಲೋ ಓಮ್ ಅಲ್ಲೂ ಕೂಡ ಇರಬಹುದು. 4,800 ಓಮ್. ನೋಡಿ, 9 ವೋಲ್ಟ್ ಬ್ಯಾಟರಿಯನ್ನ 0.2 ಓಮ್, 0.3 ಓಮ್, 0.4 ಓಮ್, 0.5 ಓಮ್ ಮತ್ತು 12 ಓಮ್ಗಳ ರೋಧಕಗಳೊಂದಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ. 12 ಓಮ್ ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ V is equal to 9 ವೋಲ್ಟ್ ಅಲ್ವಾ? ಇದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ ಅಂದ್ರೆ R1 0.2 ಆಂಪಿಯರ್ ಓಮ್, ಸಾರಿ R2 0.3 ಓಮ್, R3 0.4 ಓಮ್, R4 0.5 ಓಮ್, R5 12 ಓಮ್ ಅಲ್ವಾ? ಈಗ ನೋಡಿ, ಸೂತ್ರವನ್ನ ಹಾಕಿದಾಗ ಒಟ್ಟು ರೋಧವನ್ನ ಕಂಡುಹಿಡ್ಕೊಳ್ಬೇಕು ಅಲ್ವಾ? R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಪ್ಲಸ್ R5. ಹಾಗಾದ್ರೆ ಏನಾಗತ್ತೆ? R1
0.2 plus 0.3 plus 0.4 plus 0.5 plus 12 ohm. So that is equal to 9 1.4 12 13.4 amp ohm ಅಲ್ವಾ 13.4 ohm ಆಗತ್ತೆ. ಈಗ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು. ಇಲ್ಲಿ 12 ಓಂ ರೋಧದ ಮೂಲಕ ಪ್ರವಹಿಸುತ್ತಿರುವಂತ ವಿದ್ಯುತ್ ಪ್ರವಾಹವನ್ನ ಕೇಳಿದ್ದಾರೆ. ಆದ್ರೆ ಇದು ಸರಣಿ ಕ್ರಮ ಆಗಿರೋದ್ರಿಂದ ಎಲ್ಲ ಒಟ್ಟು ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ಒಂದೇ ರೀತಿಯಾಗಿರುತ್ತೆ ಅಲ್ವಾ. I is equal to V by 9 by 13.4. I is equal to ಎಷ್ಟು ಬರುತ್ತೆ, 9 divided by 13.4, 9 divided by 13.4, that is equal to 0.671 ampere. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. 176 ಓಂ ರೋಧದ ಎಷ್ಟು ರೋಧಕಗಳನ್ನ ಸಮಾಂತರ ಕ್ರಮದಲ್ಲಿ 220 ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 176 ಓಂ ರೋಧಕಗಳನ್ನ ಜೋಡಿಸ್ಬೇಕು, ಸಮಾನಾಂತರವಾಗಿ ಜೋಡಿಸ್ಬೇಕು, ಹಾಗೆ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗತ್ತೆ ಅಂತ ಕೇಳಿದ್ದಾರೆ. ಎಷ್ಟು ರೋಧಕಗಳನ್ನ ಜೋಡಿಸ್ಬೇಕು ಅಂತ ಕೇಳಿದ್ದಾರೆ ಅಲ್ವಾ. ಆದ್ರಿಂದ ಇಲ್ಲಿ ನೋಡಿ 1/Rp is equal to 1/R into N. ಯಾಕೆಂದ್ರೆ ಎಷ್ಟು ರೋಧಕಗಳನ್ನ ಜೋಡಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನ ನಾವು ಯಾವ ರೀತಿಯಾಗಿ ಬರಿಬಹುದು, Rp is equal to R/N ಅಂತ ಬರಿಬಹುದು ಅಲ್ವಾ. ನೋಡಿ, ಈ ಒಂದು ಇಕ್ವೇಶನ್ ನಂಬರ್ 1 ಅಂತ ತೆಗೆದುಕೊಳ್ಳಿ. Rp is equal to R/N ಅಂತ ಬರಿಬಹುದು ಇದರಿಂದ ಅಲ್ವಾ. ಈಗ ನಿಮ್ಗೆ V is equal to IR ಸೂತ್ರವನ್ನ ಹಾಕಿದಾಗ ನೋಡಿ, V is equal to IR ಸೂತ್ರವನ್ನ ಹಾಕಿ V ಎಷ್ಟು ಕೊಟ್ಟಿದ್ದಾರೆ, 220 ವೋಲ್ಟ್ ಕೊಟ್ಟಿದ್ದಾರೆ ಅಲ್ವಾ. 220 ವೋಲ್ಟ್ is equal to I ಎಷ್ಟು ಕೊಟ್ಟಿದ್ದಾರೆ, 5 ಆಂಪಿಯರ್ ಇಂಟು R ಅಂತ ಕೊಟ್ಟಿದ್ದಾರೆ. ಇಲ್ಲಿ R is equal to ಏನ್ ತೆಗೆದುಕೊಳ್ಬಹುದು ನಾವು, R is equal to Rp ಅಲ್ವಾ. ಒಟ್ಟು ರೋಧವನ್ನ ನಾವು ಇಲ್ಲಿ ತೆಗೆದುಕೊಳ್ಬಹುದು. ಹಾಗಾದ್ರೆ 220 is equal to 5 into Rp ಅಂದ್ರೆ ಏನ್ ಕೊಟ್ಟಿದ್ದಾರೆ, R/N ಅಲ್ವಾ. ಈ ಒಂದು ಸೂತ್ರದ ಪ್ರಕಾರ ನಾವೇನ್ ತೆಗೆದುಕೊಳ್ಬಹುದು, Rp is equal to R/N ಅಂತ ತೆಗೆದುಕೊಳ್ಬಹುದು. ಈಗ ನೋಡಿ, 220 is equal to 5 into R ಕೊಟ್ಟಿದ್ದಾರೆ ನಮ್ಗೆ. 176 ಓಮ್ನ ರೋಧಕಗಳು ಅಲ್ವಾ. N, ಈಗ N ವ್ಯಾಲ್ಯೂನ ಕಂಡುಹಿಡಿಬಹುದಾ. N is equal to ಏನ್ ಮಾಡ್ಬೇಕು ನಾವು, 5 into 176 divided by 220 ಅಲ್ವಾ. ಈಗ ನೋಡಿ, 5 ones 5 4s 20, 5 4s 20, 2 10 8 8, 22 ones 22 4s ಅಲ್ವಾ. N is equal to 4. ಎಷ್ಟು ರೋಧಕಗಳನ್ನ, 176 ಓಮ್ನ ಎಷ್ಟು ರೋಧಕಗಳನ್ನ ನಾವು ಜೋಡಿಸ್ಬೇಕು, 176 ಓಮ್ನ 4 ರೋಧಕಗಳನ್ನ ಜೋಡಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ನೀವುಗಳು
6 ಓಂ 3 ರೋಧಕಗಳನ್ನ ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಯ ರೋಧವು 9 ಓಂ ಮತ್ತು 4 ಓಂ ಆಗುವಂತೆ ಮಾಡುವಿರಿ ಅಂತ ಇದೆ. 6 ಓಂನ 3 ರೋಧಕಗಳನ್ನ ಕೊಟ್ಟಿದ್ದಾರೆ. R1, R2, R3 ಅಲ್ವಾ, ಇಸ್ ಈಕ್ವಲ್ ಟು 6 ಓಂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವುಗಳ ಒಟ್ಟು ರೋಧಕವನ್ನ ಯಾವ ರೀತಿ ಆದ್ರೂ ಬೇಕಾದ್ರೆ ಜೋಡಿಸಬಹುದು, ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರವಾಗಿ ಜೋಡಿಸಬಹುದು. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಏನಾಗತ್ತೆ ನೋಡಿ, ಸರಣಿ ಕ್ರಮದಲ್ಲಿ R1 ಪ್ಲಸ್ R2 ಪ್ಲಸ್ R3 ಆಗತ್ತೆ ಅಲ್ವಾ. 6 ಪ್ಲಸ್ 6 ಪ್ಲಸ್ 6 ಎಷ್ಟಾಗತ್ತೆ, 18 ಓಂ ಆಗತ್ತೆ. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 9 ಓಂ ಅಥವಾ 4 ಓಂ ಆಗೋದಿಲ್ಲ. ಹಾಗಾದ್ರೆ ಸಮಾಂತರವಾಗಿ ಜೋಡಿಸಿ ನೋಡೋಣ. ಸಮಾಂತರವಾಗಿ ಜೋಡಿಸಿದಾಗ 3 ರೋಧಕಗಳನ್ನ 1/6 ಪ್ಲಸ್ 1/6 ಪ್ಲಸ್ 1/6 ಸಮಾಂತರವಾಗಿ ಜೋಡಿಸಿದಾಗ 6/3, 3 1s 3 3s 3 ಓಂ ಒಟ್ಟು ರೋಧ ಆಗತ್ತೆ. ಆದ್ರಿಂದ ಸರಣಿ ಕ್ರಮದಲ್ಲಿ ಮತ್ತೆ ಸಮಾಂತರವಾಗಿ ಜೋಡಿಸಿದ್ರೆ ಏನಾಗೋದಿಲ್ಲ, 9 ಓಂ ಅಥವಾ 4 ಓಂ ರೋಧ ಬರೋದಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಈಗ ಸರಣಿ ಮತ್ತೆ ಈಗ 2 ರೋಧಕಗಳನ್ನ ಏನ್ ಮಾಡೋಣ, ಸಮಾಂತರವಾಗಿ ಜೋಡಿಸೋಣ. ಒಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಅಲ್ವಾ. ನೋಡಿ, 2 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ 1/RP ಸೂತ್ರವನ್ನ ಬರ್ಕೊಳ್ಬೇಕು. 1/6 ಪ್ಲಸ್ 1/6 ಅಲ್ವಾ, ಇಷ್ಟಾಯ್ತು. 6/2 ಎಷ್ಟಾಯ್ತು, RP ಇಸ್ ಈಕ್ವಲ್ ಟು 4 ಓಂ ಆಯ್ತು. ಈ ಸಮಾಂತರವಾಗಿ ಜೋಡಿಸಿರುವ ರೋಧಕಗಳ ಒಟ್ಟು ರೋಧ ಎಷ್ಟಾಯ್ತು, 4 ಆಯ್ತು. ಸಾರಿ 3, 2 3s ಅಲ್ವಾ, 3 ಓಂ ಅಲ್ವಾ. ಒಟ್ಟು ರೋಧ ಎಷ್ಟಾಗಿದೆ, 3 ಓಂ ಆಗಿದೆ. ಈಗ ಸರಣಿ ಕ್ರಮದಲ್ಲಿ ಎಷ್ಟಿದೆ, 6 ಓಂ ಇದೆ ಅಲ್ವಾ. ಹಾಗಾದ್ರೆ ಸರಣಿ ಕ್ರಮದಲ್ಲಿ ಜೋಡಿಸಿರುವಂತಹ ರೋಧಕಗಳನ್ನ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಬೇಕು. 3 ಓಂ ಪ್ಲಸ್ 6 ಓಂ ಅಲ್ವಾ, ಎಷ್ಟಾಯ್ತು, 9 ಓಂ. ಈ ಒಂದು ಜೋಡಣೆಯ ಒಟ್ಟು ರೋಧ ಎಷ್ಟಾಯ್ತು, 9 ಓಂ ಆಯ್ತು. ಹಾಗಾದ್ರೆ ನಾವು 9 ಓಂ ರೋಧ ಬರಬೇಕು ಅಂದ್ರೆ ಯಾವ ರೀತಿಯಾಗಿ ಜೋಡಿಸ್ಬೇಕು, 2 ರೋಧಕಗಳನ್ನ ಸಮಾಂತರವಾಗಿ ಜೋಡಿಸ್ಬೇಕು. ನೋಡಿ, ಇಲ್ಲಿ ಸಮಾಂತರವಾಗಿದೆ ಅಲ್ವಾ. ಒಂದು ರೋಧಕವನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ಬೇಕು. ಅರ್ಥ ಆಯ್ತಾ. ಇದನ್ನ ನೀವು ಸೂತ್ರಗಳನ್ನೆಲ್ಲ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಒಟ್ಟು ರೋಧ ಏನಾಗ್ಬೇಕು, 4 ಓಂ ಆಗ್ಬೇಕು. ಈಗ ನಾನು 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾ ಇದ್ದೇನೆ. R1 ಪ್ಲಸ್ R2 ಅಂತ ತೆಗೆದುಕೊಳ್ತಾ ಇದ್ದೇನೆ. ನೋಡಿ ಎಷ್ಟಾಯ್ತು, 6 ಪ್ಲಸ್ 6 12 ಓಂ ಆಯ್ತು ಅಲ್ವಾ. ಇನ್ನೊಂದು ರೋಧಕವನ್ನ ಸಮಾಂತರವಾಗಿ ಈ 12 ಓಂ ರೋಧಕಕ್ಕೆ ಸಮಾಂತರವಾಗಿ ಜೋಡಿಸಿದ್ದೇನೆ. ಹಾಗಾದ್ರೆ 1/RP ಸೂತ್ರವನ್ನ ಹಾಕ್ಬೇಕು ಅಲ್ವಾ. 1/12 ಪ್ಲಸ್ 1/6 ಎಷ್ಟಾಯ್ತು ನೋಡಿ, 12 ಡಿವೈಡೆಡ್ ಬೈ 1 ಪ್ಲಸ್ 2 3/12. ಸೊ RP ಇಸ್ ಈಕ್ವಲ್ ಟು ಎಷ್ಟಾಯ್ತು, 4 ಓಂ ಆಯ್ತು. ಹಾಗಾದ್ರೆ 4 ಓಂ ರೋಧ ಬರುವಂತೆ ಮಾಡ್ಬೇಕು ಅಂದ್ರೆ 2 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಹಾಗೆ ಆ 2 ರೋಧಕಗಳನ್ನ ಇನ್ನೊಂದಕ್ಕೆ ಸಮಾಂತರವಾಗಿ ಜೋಡಿಸಬೇಕು. ಈ ಒಂದು ಜೋಡಣೆಯನ್ನ ಮಾಡಿದಾಗ 4 ಓಂ ಒಟ್ಟು ರೋಧ ಉಂಟಾಗತ್ತೆ. ನೋಡಿ, ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಒಂದು ವಿದ್ಯುತ್ ಓವನ್ನ ಬಿಸಿ ತಟ್ಟೆಯನ್ನ 220 ವೋಲ್ಟ್ ವಿದ್ಯುತ್ ತಂತಿಗೆ ಜೋಡಿಸಿದೆ. ಅದು ಎ ಮತ್ತು ಬಿ ಎಂಬ 2 ಸುರುಳಿ ರೋಧಕಗಳನ್ನ ಹೊಂದಿದೆ. ಪ್ರತಿ ಸುರುಳಿಯ ರೋಧವು 24 ಓಂ ಆಗಿರುತ್ತದೆ. ಇವುಗಳನ್ನ ಪ್ರತ್ಯೇಕವಾಗಿ ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರ ಕ್ರಮದಲ್ಲಿ ಬಳಸಬಹುದು. ಈ ಮೇಲಿನ 3 ಪ್ರಕರಣಗಳಲ್ಲಿ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಇದೆ. ಇಲ್ಲಿ V ಇಸ್ ಈಕ್ವಲ್ ಟು 220 ವೋಲ್ಟ್ ಅಲ್ವಾ. ಕೊಟ್ಟಿರುವಂತಹ ಒಂದು ಅಂಶಗಳನ್ನ ಬರ್ಕೊಳ್ಳಿ. R1 ಅಂತ ನಾನು ತೆಗೆದುಕೊಳ್ತೇನೆ. 2 ರೋಧ ಎಷ್ಟಾಗಿರುತ್ತೆ, 24 ಓಂ. R2 ಎಷ್ಟಾಗಿರುತ್ತೆ, ಅದು ಕೂಡ 24 ಓಂ ಆಗಿರುತ್ತೆ. ಈ 2 ರೋಧಕಗಳನ್ನ ಪ್ರತ್ಯೇಕವಾಗಿ ಜೋಡಿಸ್ಬೇಕು, ಸರಣಿ ಕ್ರಮದಲ್ಲಿ ಜೋಡಿಸ್ಬೇಕು
ಸಮಾಂತರವಾಗಿ ಜೋಡಿಸಬೇಕು. ಈ ಮೂರೂ ಪ್ರಕರಣಗಳಲ್ಲಿ ವಿದ್ಯುತ್ ಪ್ರವಾಹ ಐ ಅನ್ನ ಕಂಡುಹಿಡಿಬೇಕು. ಐ ಇಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ನೋಡಿ ಇಲ್ಲಿ ಮೊದಲನೇದಾಗಿ R1 ಮತ್ತೆ R2 ಅನ್ನ ಸಮಾಂತರವಾಗಿ ಜೋಡಿಸಿದಾಗ 1/Rp ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಅಲ್ವಾ. ಈಗ 1/Rp ಇಸ್ ಈಕ್ವಲ್ ಟು 1/24 ಪ್ಲಸ್ 1/24. ರೋಧ ಎಷ್ಟಾಗಿದೆ? 24 ಡಿವೈಡೆಡ್ ಬೈ 2, 2 1s 2 12s, ಒಟ್ಟು ರೋಧ ಇಸ್ ಈಕ್ವಲ್ ಟು 12 ಓಮ್ ಆಯ್ತು. ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು V/R ಆಗತ್ತೆ. ವಿ ಎಷ್ಟಿದೆ? 220 ಡಿವೈಡೆಡ್ ಬೈ 12 ಅಲ್ವಾ. ಎಷ್ಟಾಗತ್ತೆ ನೋಡಿ? 220 ಡಿವೈಡೆಡ್ ಬೈ 12, 18.18 18.33 ಓಮ್. ಓಮ್ ಅಲ್ಲ, ಆಂಪಿಯರ್. 18.3 ಆಂಪಿಯರ್ ಅಲ್ವಾ. ಇದು ಸಮಾಂತರವಾಗಿ ಜೋಡಿಸಿದಾಗ. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ರೋಧವನ್ನ ಕಂಡುಹಿಡಿಬೇಕು. RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಲ್ವಾ. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ನೋಡಿ, R1 24 ಇದೆ, R2 ಕೂಡ 24 ಇದೆ. ಒಟ್ಟು ರೋಧ 48 ಓಮ್ ಆಗತ್ತೆ. ಹಾಗಾದ್ರೆ ಐ ಅನ್ನ ಕಂಡುಹಿಡಿಬೇಕು ಅಲ್ವಾ. ಐ ಇಸ್ ಈಕ್ವಲ್ ಟು V/R ಸೂತ್ರವನ್ನ ಹಾಕಿ. ಐ ಇಸ್ ಈಕ್ವಲ್ ಟು V 220 ವೋಲ್ಟ್ ಡಿವೈಡೆಡ್ ಬೈ 48 ಎಷ್ಟಾಗತ್ತೆ? ಐ ಇಸ್ ಈಕ್ವಲ್ ಟು 220 ಡಿವೈಡೆಡ್ ಬೈ 48 ಎಷ್ಟು? 4.58 ಆಂಪಿಯರ್. ನೋಡಿ, ಮೂರನೇದಾಗಿ ಪ್ರತ್ಯೇಕವಾಗಿ ಜೋಡಿಸಿದಾಗ ಅಲ್ವಾ. ಪ್ರತ್ಯೇಕವಾಗಿ ಜೋಡಿಸಿದಾಗ ಏನಾಗತ್ತೆ? ಆರ್ ಇಸ್ ಈಕ್ವಲ್ ಟು 24 ಓಮ್ ಅಂತ ನೀವು ತೆಗೆದುಕೊಳ್ಬಹುದು ಡೈರೆಕ್ಟ್ ಆಗಿ. ಐ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು? 220 ವೋಲ್ಟ್ ವಿಭವಾಂತರ V/R 24 ಎಷ್ಟು ಬರುತ್ತೆ? ಐ ಇಸ್ ಈಕ್ವಲ್ ಟು ಪ್ರತ್ಯೇಕವಾಗಿ ಜೋಡಿಸಿದಾಗ 220 ಡಿವೈಡೆಡ್ ಬೈ 24 ಎಷ್ಟು ಬರುತ್ತೆ? 9.16 ವೋಲ್ಟ್ ಆಂಪಿಯರ್. 9.16 ಆಂಪಿಯರ್ ಇದು ಸರಿಯಾದ ಉತ್ತರ. ನೋಡಿ, ಕೆಳಗಿನ ಪ್ರತಿಯೊಂದು ವಿದ್ಯುತ್ ಮಂಡಲದಲ್ಲಿ 2 ಓಮ್ ರೋಧಕದಲ್ಲಿ ವ್ಯಯವಾಗುವ ಸಾಮರ್ಥ್ಯವನ್ನ ಹೋಲಿಕೆ ಮಾಡಿ ಅಂತ ಇದೆ. ಮೊದಲನೇದಾಗಿ 1 ಓಮ್ ಮತ್ತು 2 ಓಮ್ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 12 ಓಮ್ ಮತ್ತು 2 ಓಮ್ ರೋಧಕಗಳನ್ನ 4 ಓಮ್ ಬ್ಯಾಟರಿಯೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಅಂತ ಇದೆ. ಮೊದಲನೇದಾಗಿ ಇಲ್ಲಿ ಒಟ್ಟು ರೋಧವನ್ನ ಕಂಡಿಡಿದಾಗ ಎಷ್ಟಾಗುತ್ತೆ? ಸರಣಿ ಕ್ರಮದಲ್ಲಿ 3 ಓಮ್ ಆಗತ್ತೆ. ಇಲ್ಲಿ P ಇಸ್ ಈಕ್ವಲ್ ಟು V²/R ಸೂತ್ರವನ್ನ ಹಾಕಿದ್ರೆ V² ಎಷ್ಟಾಗತ್ತೆ? 36 ಡಿವೈಡೆಡ್ ಬೈ 3, 3 1s 3 2s ಇಷ್ಟಾಗತ್ತೆ? 12 ವ್ಯಾಟ್ ಅಲ್ವಾ. ವಿದ್ಯುತ್ ಸಾಮರ್ಥ್ಯ 12 ವ್ಯಾಟ್ ಆಗತ್ತೆ. ಇದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಸಮಾಂತರವಾಗಿ ಜೋಡಿಸಿದಾಗ 1/12 ಪ್ಲಸ್ 1/2 ಮಾಡಿದಾಗ ಏನಾಗತ್ತೆ? 12 ಡಿವೈಡೆಡ್ ಬೈ 1 ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು RP ಎಷ್ಟು ಬರುತ್ತೆ? 7. 12/7 ಬರುತ್ತೆ. ಈಗ ಏನ್ ಮಾಡ್ಬೇಕು? V²/R ಸೂತ್ರವನ್ನ ಹಾಕಿದಾಗ 16 ಡಿವೈಡೆಡ್ ಬೈ 12/7 ಅಂತ ತೆಗೆದುಕೊಳ್ಬಹುದು ಅಲ್ವಾ. ನೆಕ್ಸ್ಟ್ 16 ಇಂಟು 7 ಡಿವೈಡೆಡ್ ಬೈ 12 ಅಂತ ತೆಗೆದುಕೊಂಡಾಗ 28 ಡಿವೈಡೆಡ್ ಬೈ 3, 9 ಪಾಯಿಂಟ್ ಸಮಥಿಂಗ್ ವ್ಯಾಟ್
ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ರೀತಿಯಾಗಿ ಇದನ್ನ ಸಾಲ್ವ್ ಮಾಡಬೇಕು. $9.33 ವ್ಯಾಟ್ ಬರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನಿಲ್ಲಿ ಕ್ಲಾಸನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ. ಐ ಹೋಪ್ ಈ ವಿಡಿಯೋಸ್ ಅಲ್ಲಿ ನೀವು 3 ಮತ್ತೆ 4 ಮಾರ್ಕ್ಸ್ ಕ್ವಶನ್ ಅನ್ನ ಕಲ್ತ್ಕೊಂಡ್ರಿ. ಇದು ನಿಮ್ಗೆ ಬೋರ್ಡ್ ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.